ಹೆಲೋ ಮೈ ಪೀಪಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಾರ್ಲಕ್ಕಿ ರೆಸಿಪಿ. ಇದು ಡಯಟಲ್ಲಿರೋರ್ಗಂತೂ ತುಂಬ ಇಂಪಾರ್ಟೆಂಟ್ ರೆಸಿಪಿ. ಇದನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ಬಾರ್ಲಕ್ಕಿ, ಇದು ನಿಮಗೆ ಸ್ಟೋರಲ್ಲಿ ಸಿಗುತ್ತೆ. ಇದನ್ನು ನಾನಿಲ್ಲಿ 2 ಕಪ್ಪಷ್ಟು ತೊಗೊಂಡಿದ್ದೀನಿ. ಈ ಥರ ನೀವು ಅಳತೆ ಮಾಡಿಬಿಟ್ಟು ಒಂದು ಸಣ್ಣ ಲೋಟದಲ್ಲಿ 2 ಕಪ್ ತೊಗೊಂಡ್ರೆ ಸಾಕು. ಈ 2 ಕಪ್ಪನ್ನು ನೀವು ಚೆನ್ನಾಗಿ ಒಂದ್ಸಲ ತೊಳ್ಕೊಂಡು ಬನ್ನಿ. ತೊಳ್ಕೊಂಬಂದಾದಮೇಲೆ ನೀವು ಸ್ವಲ್ಪ ಇದಕ್ಕೆ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿಲ್ಲಿ 2 ಕಪ್ಪಿಗೆ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ. ಸೊ ನೀವು ಜಾಸ್ತಿ ನೀರನ್ನೇ ಹಾಕಬೇಕಾಗತ್ತೆ. ಸೊ ಇದನ್ನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕಿಡಿ. ಇದನ್ನ ಬೇಯೋದಕ್ಕಿಟ್ಟು ಒಂದು 2 ವಿಷಲ್ಸ್ ಆದಮೇಲೆ ನೀವು ಇದನ್ನು ತೆಗೀರಿ. ಇಲ್ಲಿ 2 ವಿಷಲ್ಸ್ ಆಯಿತು, ನಾನು ತೆಗ್ದಿದ್ದೀನಿ. ಸೊ ತೆಗ್ದಾದ್ಮೇಲೆ ನೋಡಿ ನಾವು ಎಷ್ಟು ನೀರು ಹಾಕಿದ್ವಿ, ಅದು ಇಷ್ಟೇ ನೀರಿದೆ. ಸೊ ಇಷ್ಟಾದಮೇಲೆ ಮತ್ತೆ ನೀವು ಗ್ಯಾಸ್ನ ಆನ್ ಮಾಡಿಬಿಟ್ಟು ನೀವು ಇಲ್ಲಿ ತರಕಾರಿನ ಚಿಕ್ಕದಾಗಿ ತುರಿದಿಟ್ಕೋಬೇಕು. ಅದು ಯಾವ ತರಕಾರಿ ಅಂದರೆ ಸೌತೆಕಾಯಿ ಮತ್ತು ಕ್ಯಾರೆಟ್, ಇವೆರಡನ್ನು ಈ ಥರ ನೀವು ತುರಿದಿಟ್ಕೊಂಡು ಅದನ್ನು ಈ ಬೇಯಿಸ್ಕೊಂಡಿರ್ತೀವಲ್ವ ಬಾರ್ಲಕ್ಕಿ, ಇದಕ್ಕೆ ಹಾಕಬೇಕು. ಇದು ಸಮ್ಮರಲ್ಲಿ ಒಳ್ಳೆ ರೆಸಿಪಿ. ಇದನ್ನ ತಿಂದರೆ ನಮ್ಮ ಗಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮತ್ತು ದೇಹಕ್ಕೂ ತಂಪು. ಈ ಎರಡನ್ನೂ ಹಾಕಿ ನೀವು ಚೆನ್ನಾಗಿ ಬಾರ್ಲಕ್ಕಿ ಒಟ್ಟಿಗೆ ಮಿಕ್ಸ್ ಮಾಡಿ ಎಲ್ಲ ಕಡೆ ಚೆನ್ನಾಗಿ ಎಲ್ಲದನ್ನು ಹತ್ತಬೇಕು. ಆ ಥರ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನೀವು ಇನ್ನೊಂದು ಸೈಡ್ ಒಂದು ಬಾಣಲೆನ ಮೇಲಿಟ್ಟು ಈ ಚಿಕ್ಕ ಪಾತ್ರೆನ ಇಟ್ಟು ಇದರಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳಿ. ಅದು ಚಟಪಟ ಅಂತ ಸಿಡಿದಾದ್ಮೇಲೆ ನೀವು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳಿ. ಹುಷಾರು, ಕರಿಬೇವು ಹಾಕಿದ್ಮೇಲೆ ಅದು ಸಿಡಿಯುತ್ತೆ. ಸೊ ಕರಿಬೇವನ್ನ ಹಾಕ್ಕೊಂಡಾದ್ಮೇಲೆ ನೀವು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿನೂ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನೀವು ಸಾಲ್ಟ್ನ ಹಾಕ್ಕೊಳ್ಳಿ. ನಾವಿಲ್ಲಿ ಸಾಲ್ಟ್ನ ಎಲ್ಲೂ ಆ್ಯಡ್ ಮಾಡಿಲ್ಲ. ಸೊ ನೀವು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಲ್ಟ್ನ ಹಾಕ್ಕೊಂಡು ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳಿ. ಪೇಸ್ಟ್ ಇಲ್ಲ ಅಂತ ಹೇಳಿದರೆ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಹಾಕಿ ಅದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನೀವು ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕಿಡಿ. ಈ ಥರ ನೀವು ಕಂಪ್ಲೀಟಾಗಿ ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡಿ. ಇವಾಗ ಇದು ಆಯಿತು. ಇದನ್ನು ನಾನು ಸೈಡಲ್ಲಿ ಎತ್ತಿಟ್ಕೊಂಡೆ. ನೆಕ್ಸ್ಟು ಈ ಕಡೆ ನಾವು ಕುಕ್ಕರಲ್ಲಿ ಏನು ತರಕಾರಿನ ಹಾಕಿ ಈ ಥರ ಬೇಯಿಸೋಕ್ಕಿಟ್ಟಿದ್ವಲ್ವ, ಇದು ಇವಾಗ ಬೆಂದಿದೆ. ನೆಕ್ಸ್ಟ್ ನಾವಿಲ್ಲಿ ಒಗ್ಗರಣೆಗೆ ಮಾಡ್ಕೊಂಡಿದ್ವಲ್ವ, ಅದನ್ನು ಇದಕ್ಕೆ ಹಾಕಿ ಈ ಒಗ್ಗರಣೆ ಎಲ್ಲದಕ್ಕೂ ಕೋಟ್ ಆಗೋ ಥರ ನೀವು ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮ್ಮದು ಬಾರ್ಲಕ್ಕಿ ರೈಸ್ ರೆಡಿ. ನಿಜವಾಗ್ಲೂ ಸಮ್ಮರಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ತಂಪಾಗಿರುತ್ತೆ ದೇಹ. ಮತ್ತು ಡಯಟಲ್ಲಿರೋರ್ಗಂತೂ ಇದು ವೆಯ್ಟ್ ಲಾಸ್ ಮಾಡೋಕ್ಕೆ ಒಳ್ಳೆ ರೆಸಿಪಿ. ಸೀರಿಯಸ್ಲಿ ನೀವು ಡಯಟ್ ಮಾಡ್ತಿದ್ರೆ ವಾರದಲ್ಲಿ 2-3 ಸಲ ಈ ರೆಸಿಪಿನ ತಿಂದುಬಿಟ್ರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಇದನ್ನು ತಿನ್ನೋ ಮೆಥಡ್ ಹೇಗೆಂದರೆ, ಅದು ಕಂಪ್ಲೀಟಾಗಿ ಆರಿದ ಮೇಲೆ ಇದ್ರ ಜೊತೆ ಮೊಸರು ಹಾಕ್ಕೊಂಡು ನೀವು ಮೊಸರಲ್ಲಿ ಈ ರೈಸ್ನ ಈ ಥರ ಕಲಿಸ್ಕೊಂಡು ತಿಂದರೆ ಇದು ತುಂಬಾ ಒಳ್ಳೆಯದು. ಸೊ ನೀವು ಇದನ್ನ ಟ್ರೈ ಮಾಡಿ. ನೆಕ್ಸ್ಟು ನೀರು ಜಾಸ್ತಿ ಆಗಿರುತ್ತಲ್ವ, ನೀವು ನೀರನ್ನು ಈ ಥರ ತೆಗೆದು ಇದಕ್ಕೆ ನೀವು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ನೀವು ಈ ಥರ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಿಮ್ಮ ದೇಹ ತಂಪಾಗಿರುತ್ತೆ ಮತ್ತು ಹೊಟ್ಟೆ ಉಬ್ಬರ ಇದ್ದರೆ ಸರಿ ಹೋಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.